ನಮಸ್ಕಾರ ಎಲ್ಲರಿಗೂ. ಕನಸುಗಳು ಅಂದರೆ ವಿಚಿತ್ರ ಅಂತ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಈ ವಿಚಿತ್ರ ಕನಸುಗಳಲ್ಲಿ ಬರೋ ಕ್ಯಾರೆಕ್ಟರ್ಸು, ಆ ವಿದ್ಯಮಾನಗಳು, ಆ ಘಟನೆಗಳು ಎಲ್ಲದೂ ಒಂದು ಮೀನಿಂಗ್ ಇರುತ್ತೆ ಅಂತ ಹೇಳಿ ಕಾರ್ಲ್ ಯುಂಗ್ ಎನ್ನುವ ಸೈಕಾನಲಿಸ್ಟ್ ಅವರು ಹೇಳಿದರು. ನನ್ನ ಕನಸಿನಲ್ಲಿ ಬಂದಂತಹ ಆ ವಿಚಿತ್ರ ಹುಡುಗಿ ಯಾರು, ಅವಳು ಏನನ್ನು ರೆಪ್ರೆಸೆಂಟ್ ಮಾಡ್ತಾಳೆ, ಎಲ್ಲ ನಿಗೂಢ ಆದರೂ ಸತ್ಯ. ಆ ನನ್ನ ಕನಸಿನಲ್ಲಿ ಬಂದಂತಹ ಆ ವಿಚಿತ್ರ ಮನೆ, ಆ ಅಪಾರ್ಟ್ಮೆಂಟು ನಂದಂತ ಅನಿಸಿದ್ರು ಕೂಡ ಯಾಕೆ ಅದು ಅದೆಷ್ಟು ವಿಚಿತ್ರವಾಗಿ ಕಾಣ್ತಾ ಇದೆ, ಅದು ಕೂಡ ಒಂದು ನಿಗೂಢ. ನಾನು ಹಾಗೆ ಆ ಅಪಾರ್ಟ್ಮೆಂಟಿನ ಎಲಿವೇಶನಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ಟೆರೆಸ್ನಲ್ಲಿ ಹೋದಾಗ ಆ ದೂರದಲ್ಲಿ ಫ್ಯಾಂಟಸಿ ಜಗತ್ತಿನ ಥರ ಕಂಡಂತಹ ಆ ಒಂದು ನೇರಳೆ ಬಣ್ಣದ ಆ ಒಂದು ಸೂರ್ಯಾಸ್ತ, ಆ ಪರ್ಪಲ್ ಸ್ಕೈ, ಆ ಮೋಡಗಳು ಏನನ್ನೋ ನನ್ನೊಳಗೆ ಸಬ್ಕಾನ್ಷಿಯಸ್ಸಿನ ಡೀಪ್ ಸಬ್ಕಾನ್ಷಿಯಸ್ಸಿನ ಒಳಗೆ ಇರ್ತಕ್ಕಂಥ ಸೀಕ್ರೆಟನ್ನು ಹೇಳ್ತೀವಿ ಅಂತ ಕೈ ಬೀಸಿ ಕರೆಯೋ ಥರ ಭಾಸ ಆಗ್ತಾ ಇದೆ. ಬನ್ನಿ, ಈ ಒಂದು ವಿಡಿಯೋದಲ್ಲಿ ನಾನು ನನಗೆ ಇತ್ತೀಚೆಗೆ ಬಂದಂಥ ಕನಸಿನ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಮತ್ತು ಈ ಕನಸು ಯಾಕೆ ಇಷ್ಟು ವಿಚಿತ್ರವಾಗಿತ್ತು, ಆ ಹುಡುಗಿ ಯಾರು, ಆ ಟವಲ್ ಅಂದರೆ ಏನು, ಆ ಒಂದು ಟೆರೇಸ್ ಅಂದರೆ ಏನು, ಆ ಮಿರರ್ ಅಂದರೆ ಏನು, ಆ ಒಂದು ಪರ್ಪಲ್ ಸ್ಕೈ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ, ಮತ್ತು ಇದು ಕಾರ್ಲ್ ಯುಂಗ್ ಅವರ ಅನಲಿಸ್ಟ್ ಸ್ಟೈಲಲ್ಲಿ ಹೇಳುವಾಗ ಯಾವ ಥರ ಇದು ಬಿಂಬಿಸುತ್ತೆ ಅನ್ನೋದನ್ನು ನಾನು ಮಾತಾಡ್ತಾ ಹೋಗ್ತೀನಿ. ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಾನು ತಂದಿರ್ತಕ್ಕಂಥ ಟಾಪಿಕ್ ಏನಂತಂದರೆ ಕನಸುಗಳು ಮತ್ತು ಅದರ ಹಿಂದಿನ ರಹಸ್ಯಗಳು ಏನು. ಕೆಲವೊಂದು ಸಲ ಕನಸು ಬಿದ್ದಾಗ ಅದು ಏನಾದರೂ ನಮ್ಮ ಮನಸ್ಸಿನ ಸಬ್ಕಾನ್ಷಿಯಸ್ ರಹಸ್ಯವನ್ನು ಹೇಳುತ್ತಾ, ಮತ್ತು ನಾನು ಇತ್ತೀಚೆಗೆ ಮಾಡಿರ್ತಕ್ಕಂಥ ಅಫರ್ಮೇಷನ್ಸ್ಗಳ ಮೂಲಕ ಸ್ಪೆಸಿಫಿಕ್ ಪರ್ಸನ್ನನ್ನು ಅಟ್ರ್ಯಾಕ್ಟ್ ಮಾಡೋದಿರ್ಬೋದು, ಅಥವಾ ಏನೋ ಒಂದು ಇರ್ಬೋದು, ಒಂದು ಪರ್ಸನ್ ಮೇಲೆ ಏನಾದರೂ ಒಂದು ಅಫರ್ಮೇಷನ್ಸ್ ಮಾಡೋದಿರ್ಬೋದು. ನಾನಷ್ಟೇ ಅಲ್ಲ, ನೀವು ಕೂಡ ಇರ್ಬೋದು. ಆವಾಗ ಸಬ್ಕಾನ್ಷಿಯಸಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತಾ ಹೋಗುತ್ತೆ, ಮತ್ತು ಈ ಬದಲಾವಣೆಗಳು ಹೇಗೆ ಕನಸಿನ ಮೂಲಕ ನಮಗೆ ಬರ್ತಾ ಹೋಗುತ್ತೆ ಅನ್ನೋದನ್ನು ನಾನು ಮಾತಾಡ್ತಾ ಹೋಗ್ತೀನಿ. ಏನಾಯಿತು ಫಸ್ಟ್ ಕನಸು ಅಂತ ಇಂಟ್ರೊಡಕ್ಷನಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಕಾರ್ಲ್ ಯುಂಗ್ ಎನ್ನುವ ಒಬ್ಬ ಸೈಕಾಲಜಿಸ್ಟ್ ಇದ್ದಾರಲ್ಲ, ಸ್ವಿಟ್ಜರ್ಲ್ಯಾಂಡ್ ಅವರು, ಅವರ ಒಂದು ಸ್ಟೈಲಲ್ಲಿ ಏನು ಈ ಕನಸಿನ ಹಿಂದಿನ ಒಂದು ಮೀನಿಂಗ್ಗಳು ಮತ್ತು ಯಾಕೆ ಆ ಒಂದು ಘಟನೆಗಳು ಬಂತು, ಅದರ ಅರ್ಥ ಏನು, ಆಮೇಲೆ ಈ ಥರ ನಾವು ನಮ್ಮ ಕನಸುಗಳನ್ನು ಈ ಥರ ನಾವು ಕಂಪೇರ್ ಮಾಡಿಕೊಂಡು ನೋಡ್ಬೋದಾಗಿದೆ. ಸೊ ಒಂದು ದಿನ ಇಂಟ್ರೊಡಕ್ಷನಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ದಿನ ನಾನು ಮಧ್ಯಾಹ್ನ ಹೀಗೆ ಮಲಗಿದ್ದೆ ಊಟ ಮಾಡಿ. ಮಧ್ಯಾಹ್ನದ ಹೊತ್ತಿನ ಕನಸುಗಳು ಮತ್ತು ರಾತ್ರಿ ಹೊತ್ತಿಗೆ ಬೀಳುತ್ತ ಕನಸುಗಳು ಬಹಳ ವಿಚಿತ್ರವಾಗಿರ್ತವೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಬಟ್ ಎರಡೂ ಕನಸುಗಳು ನಮ್ಮ ಸಬ್ಕಾನ್ಷಿಯಸ್ಸಿನ ರಹಸ್ಯವನ್ನು ಹೇಳ್ತವೆ. ಈ ಥರ ನಾನು ಊಟ ಮಾಡಿ ಮಲಗಿದ್ದೆ, ತುಂಬ ಡೀಪ್ ಸ್ಲೀಪು ಬಂದಿತ್ತು. ಆವಾಗ ನನಗೊಂದು ವಿಚಿತ್ರವಾದ ಕನಸು ಬಂತು. ಆ ಕನಸಿನಲ್ಲಿ ನಾನು ನನ್ನ ಈ ಒಂದು ಅಪಾರ್ಟ್ಮೆಂಟ್ ಇದೆಯಲ್ಲ ಜರ್ಮನಿಲಿ, ಇದೇ ಥರ ಒಂದು ಅಪಾರ್ಟ್ಮೆಂಟಲ್ಲಿ ಮಲಗಿದ್ದೆ. ಆದರೆ ಈ ಎಲ್ಲೆಲ್ಲಿ ಗೋಡೆ ಇದೆ, ಎಲ್ಲೆಲ್ಲಿ ಕಿಟಕಿ ಇದೆ, ಇಲ್ಲಿ ಒರಿಜಿನಲ್ ಎಲ್ಲಿ ಹೆಂಗಿದೆಯಲ್ಲ ಅದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಇದ್ರ ಥರ ಇರಲಿಲ್ಲ. ಬಟ್ ಸಮ್ವಾಟ್ ಇಟ್ ಲುಕ್ಸ್ ಲೈಕ್ ಮೈ ಅಪಾರ್ಟ್ಮೆಂಟ್ ಅಂತ, ಅದು ನಂದು ಅಂತ ಗೊತ್ತಿತ್ತು. ಬಟ್ ಮನೆ ಏನೋ ಸ್ವಲ್ಪ ವಿಚಿತ್ರ ಆಲ್ಟರ್ ಥರ ಆಗಿದೆ, ಬಿಕಾಸ್ ಕನಸು ಅಂದರೆ ವಿಚಿತ್ರವಾಗಿರುತ್ತಲ್ಲ. ಸೊ ಆ ಥರ ಆಲ್ಟರ್ ಆಗಿತ್ತು. ಒಟ್ಟಿನಲ್ಲಿ ಇದು ನಂದು ಮನೆ ಅಂತ ನನಗೆ ಗೊತ್ತಿತ್ತು, ಯಾಕಂದರೆ ನಾನು ಅದರಲ್ಲಿ ಮಲಗಿದ್ದೆ. ನಾನು ಜನರಲಿ ಇಲ್ಲಿ ಒಬ್ಬನೇ ಇರೋದು, ಸಿಂಗಲ್ ಆಗಿರೋದು. ಸೊ ನನ್ನ ಮನೆಯಲ್ಲಿ ಯಾರೂ ಇಲ್ಲ, ಸೊ ಸೌಂಡ್ ಬರೋದಿಲ್ಲ ಯಾವುದು ಬೇರೆ ಮನುಷ್ಯರದು. ನನಗೆ ಆವಾಗ ಮಲಗಿದ್ದವನಿಗೆ ಇದ್ದಕ್ಕಿದ್ದಂಗೆ ಒಂದು ಚಿಕ್ಕ ಮಗುವಿನ ಒಂದು ಫೀಮೇಲ್ ಹುಡುಗಿಯ ಕಿಡ್ಡಿನ ಒಂದು ನಗ್ತಕ್ಕಂಥ ಒಂದು ಸೌಂಡು ಕೇಳಿಸ್ತು. ಆಟ ಆಡ್ತಿರ್ತಕ್ಕಂಥ ಸೌಂಡ್ ಕೇಳಿಸ್ತು. ಯಾರಿದು ಕಿಲ ಕಿಲ ನಗ್ತಾ ಇದ್ದಾರೆ, ಯಾವುದೋ ಒಂದು ಹುಡುಗಿ ಸೌಂಡ್ ಬರ್ತಾ ಇದೆ. ನಾನು ನೋಡಿದೆ ಒಬ್ಬನೇ ಇದ್ದೀನಿ ಇಡೀ ಅಪಾರ್ಟ್ಮೆಂಟಲ್ಲಿ, ಯಾರೂ ಇಲ್ಲ. ಏನು ಅಂತ ನೋಡಿದರೆ ಒಂದು ಚಿಕ್ಕ ಹುಡುಗಿ ನನ್ನ ಕಾಲ ಹತ್ರ ಬಂದು ಆಟ ಆಡ್ತಾ ಇತ್ತು. ನಾನು ಎದ್ದು ನಿಂತ್ಕೊಂಡೆ, ಇದು ಯಾರು ಅಂತ ನೋಡೋಕ್ಕೆ. ಯಾರೋ ಕಾಲ ಹತ್ರ ನಿಂತ್ಕೊಂಡು ಆಟ ಆಡ್ತಾ ಇದ್ರು. ಇದು ಯಾರು ಇಂಟ್ರೂಡರ್ ಇರ್ಬೋದು, ಯಾರ ಮಗು ಇದು, ಯಾಕೆ ಬಂತಿದ್ದು ಮಗು, ಚಿಕ್ಕ ಮಗು ಯಾಕೆ ಬಂತು, ನನಗೇನು ಸಂಬಂಧ ಇದಕ್ಕೂ ನನಗೂ ಅಂತ. ಆಮೇಲೆ ಸ್ವಲ್ಪ ನಾನು ಈ ಕಡೆ ನೋಡಿದೆ, ಫ್ಲೋರ್ ಹತ್ರ ಅಲ್ಲಿ ಟವಲ್ಗಳು ರಾಶಿ ಬಿದ್ದಿತ್ತು, ಮುಖಕ್ಕೆ ಕೊರ್ಸ್ಕೊತೀವಲ್ಲ ಟವಲ್ಲು, ಆ ಥರ ರಾಶಿಗಳು ಬಿದ್ದಿತ್ತು. ನಾನು ಅಂದ್ಕೊಂಡೆ, ಈ ಮಗು ಆಡ್ತಾನೆ ತಂದಿರಬೇಕು. ಬಟ್ ಯಾರ ಮಗು ಇದು, ನನ್ನ ಮನೇಲಿ ಯಾಕಿದೆ, ಇದು ಯಾಕೆ ನನಗೆ ಇಂಟ್ರೂಷನ್ ಮಾಡ್ತಾ ಇದೆ, ಇಂಟ್ರೂಡರ್ ಥರ ಬಂದಿದೆಯಲ್ಲ, ಹೊರಗೆ ಯಾರೋ ಅನಾಮಿಕನ ಥರ ಬಂದಿದೆ. ಈ ಒಂದು ಚಿಕ್ಕ ಮಗು ನಗುತ್ತಾ ಇದೆ, ಅದು ಬೇರೆ ಏನನ್ನು ತಂದು ಹಾಕಿದೆ ನನ್ನ ಟವಲ್, ಇದು ನಾನು ಯೂಸ್ ಮಾಡೋ ಟವಲ್ ಬೇರೆ ಅಲ್ಲ ಅಂತ. ಆಮೇಲೆ ಸುತ್ತಮುತ್ತ ನೋಡಿದೆ, ಯಾರೂ ಕಾಣಲಿಲ್ಲ. ಸ್ವಲ್ಪ ದೂರದಲ್ಲಿ ಯಾರೋ ದೊಡ್ಡವರು ಮಾತಾಡ್ತಿರ್ತಕ್ಕಂಥ ಒಂದು ವಾಯ್ಸ್ ಕೇಳ್ತು. ಅವಾಗ ನಾನು ಅಂದ್ಕೊಂಡೆ, ದೊಡ್ಡ ಮಹಿಳೆಯ ವಾಯ್ಸ್ ಕೇಳ್ತು, ಈ ಮಗುವಿನ ತಾಯಿ ಇರಬೇಕದು, ಹೊರಗಡೆ ಯಾರೋ ಮಾತಾಡ್ತಾ ಇದ್ದಾರೆ ಅಂತ. ಆಮೇಲೆ ನನ್ನ ಎಡಗಣ್ಣು ಇದೆಲ್ಲ ನೋಡ್ತಾ ಇದ್ದೀನಲ್ಲ, ಹೊರಗಡೆ ನೋಡ್ತಾ ಇರೋದು, ಆಮೇಲೆ ಈ ಮಗು ಇರೋದು, ಟವಲ್ ನೋಡ್ತಾ ಇರೋದು, ಇವೆಲ್ಲ ನೋಡ್ತಾ ಇರುವಾಗ ನನ್ನ ಎಡಗಣ್ಣು ಸ್ವಲ್ಪ ನೋವು ಆಗಕ್ಕೆ ಸ್ಟಾರ್ಟ್ ಆಯಿತು. ಕರೆಕ್ಟಾಗಿ ಓಪನ್ ಆಗ್ತಾ ಇರಲಿಲ್ಲ, ಕರೆಕ್ಟಾಗಿ ಫುಲ್ ನೋಡೋಕ್ಕಾಗಲೇ ಇಲ್ಲ. ಅಂದರೆ ಏನೋ ಒಂದು ಉಬ್ಕೊಂಡೋಗಿದೆ ಕಣ್ಣು, ಏನೋ ಬಲ್ಜ್ ಆಗಿದೆ ಇಲ್ಲಿ ಅಂತೇಳಿ ನನಗೆ ಫೀಲ್ ಆಗ್ತಾ ಬಂತು. ಆವಾಗ ಏನಿದು ನನಗೆ ದೃಷ್ಟಿ ಹೋಗ್ತಾ ಇದೆಯಲ್ಲ ಅಂತ ಹೇಳಿ ಮೇಲೆ ನಾನು ಟೆರೇಸ್ ಮೇಲೆ ಹತ್ತಿ ಹೋದೆ. ಟೆರೇಸ್ ಮೇಲೆ ಹತ್ತಿ ಒಂದು
ಮಿರರ್ ಇಟ್ಟಿದ್ರು ಅಲ್ಲಿ, ಯಾರು ಇಟ್ಟಿದ್ರು ಏನೋ ಗೊತ್ತಿಲ್ಲ, ಮಿರರ್ ಇಟ್ಟಿದ್ರು. ಆ ಮಿರರಲ್ಲಿ ನಾನು ಕಣ್ಣು ನೋಡಿಕೊಂಡೆ, ನನ್ನ ಮುಖ ನೋಡ್ಕೊಂಡು ಏನಾಗಿದೆ ನನ್ನ ಕಣ್ಣಿಗೆ ಅಂತ. ಎಡಗಣ್ಣು ಯಾವುದೋ ಇನ್ಸೆಕ್ಟ್ಗಳು ಕಡ್ದಿರ್ತಕ್ಕಂಥ ಒಂದು ಆಗಿರುತ್ತಲ್ಲ, ಆ ಥರ ಏನೋ ಆಗ್ಬಿಟ್ಟಿತ್ತು. ಓ ಮೈ ಗಾಡ್, ಏನಿದು ಇಂಥ ವಿಚಿತ್ರವಾಗಿ ನನ್ನ ಕಣ್ಣು ದಪ್ಪ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡೆ. ಆಮೇಲೆ ಹೀಗೆ ಎಡಗಡೆ ನಾನು ತಿರುಗಿ ನೋಡಿದಾಗ ಬ್ಯೂಟಿಫುಲ್ ಒಂದು ಯುರೋಪಿಯನ್ ಸ್ಟೈಲಲ್ಲಿ ಒಂದು ಸಂಜೆ ಆಗಿತ್ತು. ಪರ್ಪಲ್ ಕಲರ್ ಸ್ಕೈ ಆಗಿತ್ತು, ಒಂಥರ ಫ್ಯಾಂಟಸಿ ಸ್ಕೈ ಅಂತ ಕರಿತೀವಲ್ಲ, ಕನಸಿನಲ್ಲಿ ಈ ಥರ ಒಂದು ಪ್ರೊಜೆಕ್ಷನ್ ಅಂತ ಆಗುತ್ತೆ, ಈ ಥರ ಫ್ಯಾಂಟಸಿ ಥರ ಸ್ಕೈ ಕಾಣ್ತಾ ಇದೆ, ಇದೇನಿದು ಒಂಥರ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಸ್ಕೈ ಅಂತ ಹೇಳಿ ನಾನು ನೋಡ್ತಾ ಇದ್ದೆ. ಆದರೂ ಇದನ್ನು ನೋಡುವಾಗೆಲ್ಲ ಎಡಗಣ್ಣು ನೋಯ್ತಾ ಇತ್ತು. ಆಮೇಲೆ ಇದ್ದಕ್ಕಿದ್ದಂಗೆ ಏನೋ ಇಡೀ ಪ್ರಪಂಚವೇ ಶೇಕ್ ಆಗ್ತಾ ಇರೋ ಥರ ಫೀಲ್ ಆಯಿತು. ಯಾಕೆಂದರೆ ಕನಸಿಂದ ಎಚ್ಚರ ಆಗ್ತಾ ಇದೆ. ಇನ್ಸೆಪ್ಷನ್ ಮೂವಿ ನೋಡಿರ್ಬೋದು ನೀವು. ಯಾವಾಗ ಕನಸಿಂದ ಎಚ್ಚರ ಆಗುತ್ತೋ ಅವಾಗ ಇಡೀ ಪ್ರಪಂಚ ಶೇಕ್ ಆಗಿ ಸ್ಟಾರ್ಟ್ ಆಗುತ್ತೆ, ಕನಸಿನ ಮೇಲೆ ಎಲ್ಲ ಕಟ್ಟಡಗಳು ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಇಡೀ ನನ್ನ ಅಲ್ಲೋಲ ಕಲ್ಲೋಲ ಆಗ ಸ್ಟಾರ್ಟ್ ಆಯಿತು ಆ ಪ್ರಪಂಚ, ಕನಸಿನ ಪ್ರಪಂಚ. ಆ ಪ್ರಪಂಚದಿಂದ ಎದ್ದು ನೋಡಿದಾಗ ನಾನು ಮಂಚ ಇರುತ್ತಲ್ಲ, ನಾನೇನು ಮಲಗಿದ್ದೀನಲ್ಲ, ಅದ್ರ ಎಡ್ಜ್ ಇರುತ್ತಲ್ಲ, ಎಡ್ಜು, ಆ ಎಡ್ಜಿಗೆ ನನ್ನ ಕಣ್ಣು ಹೀಗೆ ಅದ್ರ ಮೇಲೆ ಲೀನ್ ಆಗಿಬಿಟ್ಟಿದೆ, ಆ ಕಣ್ಣು ಪ್ರೆಸ್ ಆಗಿದೆ. ಅವಾಗ ಕಣ್ಣು ಎಚ್ಚರ ಆಯಿತು. ಅವಾಗ ನಾನು ಅಂದ್ಕೊಂಡೆ, ಓ, ಕನಸಿನಲ್ಲಿ ನನ್ನ ಕಣ್ಣು ಮುಚ್ತಾ ಇತ್ತು, ಇಲ್ಲೇನೋ ಒಂದು ದೊಡ್ಡ ನೋವಾಗಿತ್ತು ಅನ್ನೋ ಫೀಲ್ ಆಗ್ತಿತ್ತು. ಬಟ್ ರಿಯಾಲಿಟಿಯಲ್ಲಿ ಎಚ್ಚರ ಆದಮೇಲೆ, ಕನಸು ಎಚ್ಚರ ಆದಮೇಲೆ ನನ್ನ ಕಣ್ಣು ಆ ಒಂದು ಎಡ್ಜಿಗೆ ಬಡ್ದಿದೆ. ಅಂದರೆ ಇದಕ್ಕೂ ಅದಕ್ಕೂ ಏನೋ ರಿಲೇಷನ್ ಇರ್ಬೋದಾ ಅಂತ ಹೇಳಿ. ಇಷ್ಟು ಕನಸು. ಈಗ ನಾನು ಅನಾಲಿಸಿಸ್ ಪಾರ್ಟಿಗೆ ಬರ್ತೀನಿ. ಯಾಕೆ ಈ ಥರ, ಇದರ ಮೀನಿಂಗ್ ಏನು ಅಂತೇಳಿ ನಾವು ನೋಡ್ತಾ ಹೋದಾಗ, ಕಾರ್ಲ್ ಯುಂಗ್ ಅನ್ನುವ ಒಂದು ವ್ಯಕ್ತಿಯ ಪರಿಚಯ ನಾನು ನನ್ನ ವಿಡಿಯೋದಲ್ಲಿ ಆಲ್ರೆಡಿ ಮಾಡಿದ್ದೆ. ನನ್ನ ಸೈಕಾಲಜಿ ರಿಲೇಟೆಡ್ ವಿಡಿಯೋಗಳನ್ನು ನೀವು ನೋಡ್ಬೋದು. ಈ ಕಾರ್ಲ್ ಯುಂಗ್ ಅವರ ಸಿದ್ಧಾಂತದ ಪ್ರಕಾರ ನಾವು ಕನಸುಗಳಲ್ಲಿ ಬರ್ತಕ್ಕಂಥ ಜನರಾಗಲಿ, ವ್ಯಕ್ತಿಗಳಾಗಲಿ, ವಸ್ತುಗಳಾಗಲಿ, ಒಂದು ವಿದ್ಯಮಾನಗಳಾಗಲಿ ನಮ್ಮ ಮನಸ್ಸಿನ ಒಂದು ಫೀಲಿಂಗ್ಗಳು ಅಂತ, ಏನೋ ಒಂದು ಅನ್ರಿಸಾಲ್ವ್ಡ್ ಇಶ್ಯೂಸ್ ಇರುತ್ತೆ, ಅದು ಈ ಥರ ಮನುಷ್ಯರಾಗಿ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಇವರ ಪ್ರಕಾರ ನಾವು ಅನಾಲಿಸಿಸ್ ಮಾಡ್ತಾ ಹೋದಾಗ ಮೊಟ್ಟ ಮೊದಲನೇದಾಗಿ ಆ ಮನೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಈ ಮನೆ ಯಾವುದರ ರೆಪ್ರೆಸೆಂಟೇಷನ್ ಅಂತಂದರೆ, ನನ್ನ ಓನ್ ಸೈಕಾಲಜಿ ಈ ಮನೆ. ಅಂದರೆ ಈ ಮನೆ ಕನಸಿನಲ್ಲಿ ನನಗೆ ನನ್ನ ಮನೆ ಥರನೇ ಇತ್ತು, ಬಟ್ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಆದರೂ ಫೆಮಿಲಿಯರ್ ಆಗಿತ್ತು ಅಂತ. ಅಂದರೆ ಇದು ಕಂಟಿನ್ಯೂಸ್ ಮನುಷ್ಯನ ಒಳಗಡೆ ಆಗ್ತಕ್ಕಂಥ ಬದಲಾವಣೆಗಳು. ಈಗ ನಿನ್ನೆ ಇರ್ತಕ್ಕಂಥ ನಾನು ಸುಧೀಂದ್ರ ಬೇರೆ, ನಾಳೆ ಆಗ್ತಕ್ಕಂಥ ಸುಧೀಂದ್ರ ಬೇರೆ. ನಿನ್ನೆ ಸುಧೀಂದ್ರಗೂ ನಾಳೆ ಸುಧೀಂದ್ರಗೂ ಏನು ವ್ಯತ್ಯಾಸ ಇಲ್ಲ ಅಂತ ಅನಿಸ್ಬೋದು, ಬಟ್ ಏನೋ ಮನಸ್ಸಿನಲ್ಲಿ ಬದಲಾಗ್ತಾನೆ ಇರುತ್ತೆ. ದಿನಾಲು ವ್ಯಕ್ತಿಗಳು ಬದಲಾಗ್ತಾನೆ ಇರ್ತಾರೆ. ಸೊ ಈ ಒಂದು ಸೈಕಾಲಜಿ ಬೌಂಡರಿ ಏನಿದೆ, ನನ್ನ ಸೈಕಿ ಅನ್ನೋದೇನಿದೆ, ನನ್ನ ಮನಸ್ಸು ಈ ಮನೆಯ ಸಂಕೇತ. ಮನೆ ಅಂತಂದರೆ ವಿಶಾಲವಾದ ಜಾಗ, ಒಂದು ಸಬ್ಕಾನ್ಷಿಯಸ್ ಪ್ರದೇಶ ಅಂತ ರೆಪ್ರೆಸೆಂಟ್ ಆಗುತ್ತೆ. ಸೊ ಇಲ್ಲಿ ಮನೆ ಅಂತಂದರೆ, ಅಪಾರ್ಟ್ಮೆಂಟ್ ಅಂದರೆ ನನ್ನ ಸೈಕಾಲಜಿ ಅಥವಾ ನನ್ನ ಸಬ್ಕಾನ್ಷಿಯಸ್ ಮನಸ್ಸು ಅಂತ. ನೆಕ್ಸ್ಟ್ ಬರ್ತಾ ನಾವು ಟ್ರ್ಯಾಕ್ ಮಾಡೋಣ ಕನಸುಗಳನ್ನು. ಆ ಚಿಕ್ಕ ಹುಡುಗಿ ಬಂದ್ಲು. ಕಾರ್ಲ್ ಯುಂಗ್ ಅವರ ಸಿದ್ಧಾಂತದ ಪ್ರಕಾರ ಯಾವತ್ತಾದರೂ ಕನಸಿನಲ್ಲಿ ಈ ಥರ ಡಿವೈನ್ ಚೈಲ್ಡ್ ಬಂದರೆ, ಅದು ಡಿವೈನ್ ಫೆಮಿನೈನ್, ಅದು ಎನರ್ಜಿ, ಆ ಚೈಲ್ಡ್ ಬಂತಂದರೆ ಪ್ಯೂರಿಟಿಯ ಸಂಕೇತ ಮತ್ತು ಇನ್ನೋಸೆನ್ಸಿನ ಸಂಕೇತ, ಮತ್ತು ಏನೋ ಒಂದು ಕಲಿಯಬೇಕೆನ್ನುವ ಸಂಕೇತ, ಏನೋ ಒಂದು ಹುಟ್ಟಿದೆ ಅನ್ನುವ ಸಂಕೇತ. ಈಗ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಆ ಹುಡುಗಿ ಚಿಕ್ಕ ಹುಡುಗಿ ಅಂದರೆ ಈಗ ತಾನೇ ಏನೋ ಹುಟ್ಟಿದೆ, ಅಥವಾ ಹುಟ್ಟಿ ಒಂದು 2-3 ವರ್ಷ ಆಗಿದೆ, ಆ ಥರ. ಅಂದರೆ ಇದು ನನ್ನ ಸೆಲ್ಫಿನ ಬಗ್ಗೆ ಹೇಳುತ್ತೆ. ನನ್ನ ತನವನ್ನು, ನನ್ನ ಒಳಗಿನ ತನದಲ್ಲಿ ಏನೋ ಒಂದು ಹೊಸದಾಗಿ ಹುಟ್ಟುತ್ತಾ ಇರುತ್ತೆ. ನನ್ನ ಹ್ಯೂಮನ್ ಸೈಕಿಯಲ್ಲಿ, ಸುಧೀಂದ್ರನ ಸೈಕಿಯಲ್ಲಿ ಏನೋ ಹೊಸದಾಗಿ ಹುಟ್ಟುತ್ತಾ ಇರುತ್ತೆ. ಅದು ಒಂದು ಪ್ಯೂರ್ ಇನ್ನೋಸೆಂಟ್ ಭಾವ. ಆ ಹುಡುಗಿ ಹೆಂಗೆ ನಗ್ತಾ ಇತ್ತಲ್ಲ, ಆ ಹುಡುಗಿ ಯಾಕೆ ಬಂತು? ಆ ಹುಡುಗಿ ಡಿವೈನ್ ಚೈಲ್ಡ್ ಇಸ್ ಆರ್ಕಿಟೈಪು. ಅದು ಒಂದು ರೆಪ್ರೆಸೆಂಟೇಷನ್ ಅಷ್ಟೇ. ನನ್ನ ಡೀಪ್ ಸಬ್ಕಾನ್ಷಿಯಸ್ ಮನಸ್ಸಿನ ಸೆಲ್ಫಿನಲ್ಲಿ ಏನೋ ಒಂದು ಪ್ಯೂರಿಟಿಯಾಗಿ ಒಂದು ಕಲಿಬೇಕೆಂಬ ಹಂಬಲ, ಒಂದು ಹೊಸ ವಿಷಯವನ್ನು ಕಲಿಬೇಕೆಂಬ ಹಂಬಲ. ನಾನು ವಿಡಿಯೋ ಮಾಡೋಕ್ಕೆ ಏನೋ ರಿಸರ್ಚ್ ಮಾಡ್ತೀನಿ, ಅದು ಮಾಡ್ತೀನಿ, ಇದನ್ನೆಲ್ಲ ನಾನು ಗಮನ ಇಟ್ಟು ಮಾಡ್ತೀನಿ. ಅಂದರೆ ಈ ಕಲಿಬೇಕು ಅನ್ನೋ ಸಂಕೇತ, ಏನೋ ಒಂದು ಮಗುವಿಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ, ಅದನ್ನು ಮುಟ್ಟಬೇಕು, ಇದು ಮುಟ್ಬೇಕಂತ, ಈ ಥರ ಸಂಕೇತ. ನೆಕ್ಸ್ಟ್ ನಾವು ಬರ್ತಾ ಈ ಟವಲ್ ಬಿದ್ದಿತ್ತು ಅಂತ ಹೇಳಿದೆ. ಟವಲ್ ಯಾವುದರ ಸಂಕೇತ ಅಂತ ನೋಡಿದಾಗ ಕ್ಲೀನ್ಲೆಸ್ನ ಸಂಕೇತ. ಅಂದರೆ ಕ್ಲೀನ್ ಮಾಡುತ್ತೆ. ಏನೋ ಒಂದು ಅನ್ರಿಸಾಲ್ವ್ಡ್ ಇಶ್ಯೂಸ್ ಇದೆ ಪಾಸ್ಟಲ್ಲಿ ಅಂತ ಒಬ್ಬರು ಮನುಷ್ಯರಿಗೆ. ಈ ಟವಲ್ಗಳು ಬಂದು, ಟವಲ್ ಅಂದರೆ ಒಂದು ಶುಚಿಯ ಸಂಕೇತ. ಅಂದರೆ ಏನೋ ಒಂದು ಆಗಿದೆ, ಗಾಯ ಆಗಿದೆ, ಅಥವಾ ಏನೋ ಒಂದು ಏನೋ ಆಗಿರೋದು ಪಾಸ್ಟಲ್ಲಿ, ಅದನ್ನು ಹೇಗೆ ನೀರನ್ನು ಅಳಿಸುತ್ತಲ್ಲ ಟವಲ್ಲು, ಆ ಥರ ಇದನ್ನೆಲ್ಲ ಅಳಿಸುವ ಸಂಕೇತವಾಗಿ ಟವಲ್ ಬಂದಿದೆ. 3 ಟವಲ್ಗಳು ಅಂತಂದರೆ ಇಲ್ಲಿ ಇನ್ನೊಂದು ವಿಚಿತ್ರವಾದ ನಿಗೂಢವಾದ ಸತ್ಯ ಗೊತ್ತಾಗ್ತಾ ಹೋಗುತ್ತೆ. 3 ವಿಧದಲ್ಲಿ ನನಗೆ ಈ ಒಂದು ಗಾಯ ಹೀಲ್ ಆಗ್ತಕ್ಕಂತಹ ವೇಗಳನ್ನು ಲೈಫ್ ತೋರಿಸ್ತಾ ಇದೆ ಅಂತ. ಅದಕ್ಕೆ 3 ಟವಲ್ ಬಂತಲ್ಲಿ. ಅಂದರೆ 3 ಟವಲ್ ಅಂದರೆ ಯಾರೋ ಇರ್ಬೋದು, 3 ವ್ಯಕ್ತಿಗಳು ಯಾರೋ ಇರ್ಬೋದು ನಮ್ಮ ಜೀವನದಲ್ಲಿ. ಸರಿಯಾಗಿ ಗಮನ ಇಟ್ಟು ನೋಡಿದಾಗ ಇವ್ರು ಯಾರು ಅಂತ ಗೊತ್ತಾಗುತ್ತೆ. ಇದು ಆ ಟವಲ್ಲು. ಅಂದರೆ ಸಬ್ಕಾನ್ಷಿಯಸ್ ಅಡಗಿರ್ತಕ್ಕಂಥ ನೋವನ್ನು ಅಳಿಸಲು ಸಂಕೇತ. ಟವಲ್ ಹೆಂಗೆ ಒಂದು ನೀರನ್ನು ಅಳಿಸುತ್ತಲ್ಲ, ಅಥವಾ ಹೊಲಸಿರೋ ಜಾಗದಲ್ಲಿ ಅಳಿಸುತ್ತಲ್ಲ, ಹಾಗೆ ಇದು ಮನಸ್ಸಿನಲ್ಲಿರುವ ಹೊಲಸನ್ನು, ಕ್ಲೀನ್ಲಿನೆಸ್ಸನ್ನು ಮಾಡುತ್ತೆ ಅನ್ನುವ ಸಂಕೇತ. ನೆಕ್ಸ್ಟ್ ನಾನು ಏನಂತಂದೆ,
ಆ ಒಂದು ಮದರ್ ಇದ್ದಾರೆ ಯಾರೋ ಅಂತ ಅನ್ನಿಸ್ತು. ಬಟ್ ಅವ್ರು ನನಗೆ ಕಾಣಿಸ್ಲಿಲ್ಲ, ಯಾರೋ ಅಂದರೆ ಗೆಸ್ ಮಾಡಿದೆ ನಾನು ಅಂತ. ಅಂದರೆ ಇಲ್ಲಿ ಮ್ಯಾಟರ್ನಲ್ ಊಂಬ್ ಅಂತ ಕರಿತೀವಿ. ಏನೇ ಒಂದು ಸೈಕಾಲಜಿ ಕ್ಯಾರೆಕ್ಟರ್ ಡೆವಲಪ್ ಆಗುವಾಗ ಸೋರ್ಸಿಂದ ಬರುತ್ತೆ. ಈ ಸೋರ್ಸನ್ನು ನಾವು ಮದರ್ ಅಂತ ಕರಿತೀವಿ. ಸೊ ಈ ಸೋರ್ಸನ್ನು ಇದೆಲ್ಲ ನಡೀತಾ ಇರೋದು ನನ್ನ ಸೈಕೆ ಅನ್ನೋ ಒಂದು ಸೋರ್ಸಲ್ಲಿ. ಅದಕ್ಕೆ ಆ ಮ್ಯಾಟರ್ನಲ್ ಊಂಬಲ್ಲಿ ನಡೀತಾ ಇದೆ ನೋಡು, ಇದು ಇನ್ನೂ ಹುಟ್ಟಿಲ್ಲ, ಇದು ಈ ಪಾರ್ಟು ಅನ್ರೆಕಗ್ನೈಸ್ಡ್ ಪಾರ್ಟ್. ಅದಕ್ಕೆ ಚಿಕ್ಕ ಹುಡುಗಿ ರೂಪದಲ್ಲಿ ಬಂದಿದೆ, ಅದು ಡಿವೈನ್ ಚೈಲ್ಡ್ ರೂಪದಲ್ಲಿ ಬಂದಿದೆ ಕನಸು. ಯಾಕಂದರೆ ಇದನ್ನೂ ಫಾರ್ಮ್ ಆಗಿಲ್ಲ, ಇದು ಯಾವುದೋ ಒಂದು ಭಾವನೆ, ಯಾವುದೋ ಒಂದು ಸಪ್ರೆಸ್ ಆಗಿರ್ತಕ್ಕಂಥ ಭಾವನೆ ಇವಾಗ ಹುಟ್ಟುತ್ತಾ ಇದೆ, ಇವಾಗ ಕಲಿತಾ ಇದೆ, ಇವಾಗ ಕ್ಯೂರಿಯಾಸಿಟಿಯಿಂದ ಬರ್ತಾ ಇದೆ, ಇವಾಗ ಇನ್ನೋಸೆನ್ಸಿಂದ ಬರ್ತಾ ಇದೆ. ಆ ಮ್ಯಾಟರ್ನಲ್ ಊಂಬು ಆ ಮದರು. ನೆಕ್ಸ್ಟ್ ನಾನು ಏನಂದೆ, ಟಕ ನಾನು ಮೇಲೆ ಹೋದೆ, ಅಂದರೆ ಟೆರೆಸ್ ಮೇಲೆ ಹೋದೆ. ಟೆರೆಸ್ ಮೇಲೆ ಹೋಗಿ ಅಲ್ಲೊಂದು ಮಿರರ್ ನೋಡಿದೆ ಅಂತ. ಇಲ್ಲಿ ಮೇಲೆ ಹೋದೆ ಅನ್ನುವ ಸಂಕೇತ ಯಾಕೆ ಟೆರೆಸ್ ಮೇಲೆ ಹೋದೆ ನಾನು ಅಂತಂದರೆ, ಇದು ಸಬ್ಕಾನ್ಷಿಯಸ್ಸಲ್ಲಿ ನಾನು ಎಲಿವೇಷನ್ ಆಗ್ತಾ ಇದ್ದೀನಿ ಅಂತ. ಯಾವುದೋ ಒಂದು ಭಾವ ನನ್ನೊಳಗಡೆ ಮೇಲೆ 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 ತೊಗೊಂಡೋಗ್ತಾ ಇದೆ, ಉತ್ತುಂಗಕ್ಕೆ ತೊಗೊಂಡೋಗ್ತಾ ಇದೆ. ಅಂದರೆ ಹ್ಯಾಪಿನೆಸ್ನ ಸಂಕೇತ. ಅದಕ್ಕೆ ಟೆರೇಸ್ ಅನ್ನೋದು ಇಲ್ಲಿ ಮೇಲಿನ ಅಂದರೆ ಹ್ಯಾಪಿನೆಸ್ಸು. ಈಗ ಕೆಳಗಂದು ಸ್ಯಾಡು, ಮೇಲೆ ಹ್ಯಾಪಿನೆಸ್, ಈ ಥರ ಕಂಪೇರ್ ಮಾಡ್ಬೋದು. ಅಲ್ಲಿ ಹೋದೆ ನಾನು. ಮಿರರ್ ಅಂತ ನೋಡಿದೆ ನಾನು. ಮಿರರ್ ನನ್ನ ಈಗೋವಿನ ಸಂಕೇತ, ಅಂದರೆ ನನ್ನ ಒಳಗಿನ ಈಗೋ ಸೆಲ್ಫಿನ ಸಂಕೇತ. ನನ್ನನ್ನು ನಾನೇ ನೋಡ್ಕೋಬೇಕು ಅನ್ನುವ ನನಗೆ ಪರಿ. ಈಗ ನಾನು ಯಾಕೆ ಹಿಂಗಿದ್ದೀನಿ, ನಾನು ಯಾಕೆ ಒಬ್ಬರ ಜೊತೆ ಹಿಂಗೆ ಇಂಟ್ರಾಕ್ಟ್ ಮಾಡ್ತೀನಿ ಅನ್ನುವ ಒಂದು ತುಡಿತ ಏನಿರುತ್ತಲ್ಲ ಮನುಷ್ಯನಲ್ಲಿ, ಅದು ತನ್ನನ್ನೇ ತಾನು ನೋಡ್ಕೊಳ್ಳುವಂಥ ಕನ್ಫ್ರಂಟೇಷನ್ ವಿತ್ ಓನ್ ಈಗೋ ಸೆಲ್ಫ್ ಅದು. ಅದಕ್ಕೆ ನಾನು ಕನ್ನಡಿಯಲ್ಲಿ ನೋಡಿದೆ. ಇನ್ನು ನಾನು ಎಡಗಡೆ ಕಣ್ಣಿಗೆ ಏನೋ ಆಗಿತ್ತು ಅದನ್ನು ನೋಡಿಕೊಂಡೆ ಅಂತ ನಾನು ಹೇಳಿದ್ನಲ್ಲ, ಅದು ಬಾಡಿ ಡ್ರೀಮ್ ಕಂಟಿನ್ಯೂಟಿ ಅಂತ ಕರಿತೀವಿ. ಯಾಕೆ ಹಿಂಗಾಯಿತು ಅಂದರೆ, ಇದೇ ಕಾರ್ಲ್ ಯುಂಗ್ ಅವರು ಕೂಡ ಈ ಥರ ಕೂಡ ಹೇಳಿದ್ದಾರೆ. ಕೆಲವೊಂದು ಸಲ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ಅಂದರೆ ಹೊರಗಡೆ ನಡೀತಕ್ಕಂಥ ಪ್ರಪಂಚದಲ್ಲಿ ನಡೀತಕ್ಕಂಥ ಬದಲಾವಣೆಗಳು ಕೂಡ ಕನಸಿನಲ್ಲಿ ಬರ್ತವೆ. ಅದಕ್ಕೆ ನೋಡು, ನನಗೆ ಕನಸಿನಲ್ಲಿ ಕಣ್ಣು ನೋವಾಗಿತ್ತು, ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ಲ. ಆದರೆ ರಿಯಾಲಿಟಿಯಲ್ಲಿ ನನ್ನ ನಿಜವಾಗ್ಲೂ ರೂಮಲ್ಲಿ ರಿಯಾಲಿಟಿಯಲ್ಲಿ ಮಂಚದ ಎಡ್ಜಿಗೆ ನನ್ನ ಕಣ್ಣು ಟಚ್ ಆಗಿದೆ, ಹಿಂಗೆ ಟಚ್ ಆಗಿದೆ. ಅದಕ್ಕೋಸ್ಕರ ಕಣ್ಣು ಒತ್ತಿ ನೋಯ್ತಾ ಇದೆ. ಆ ನೋವು ಕನಸಿನಲ್ಲಿ ನನ್ನ ಕಣ್ಣು ಏನೋ ಇನ್ಸೆಕ್ಟ್ ಕಡಿದಿರೋ ಥರ ಆಗ್ತಾ ಇದೆ. ಇದಕ್ಕೆ ಡ್ರೀಮ್ ಬಾಡಿ ಕಂಟಿನ್ಯೂಟಿ ಅಂತ ಕರಿತೀವಿ. ಮತ್ತು ಕೊನೆಯದಾಗಿ ನಾನು ಏನು ನೋಡಿದೆ, ಎಡಗಡೆಗೆ ತದೇಕ ದೃಷ್ಟಿಯಿಂದ ಫ್ಯಾಂಟಸಿ ಜಗತ್ತಿನ ಥರ ಒಂದು ಪರ್ಪಲ್ ಸ್ಕೈ ಕಾಣ್ತು ಅಂತ. ಯಾವತ್ತೂ ನೇರಳೆ ಬಣ್ಣ ಅಥವಾ ಪರ್ಪಲ್ ವಯೋಲೆಟ್ ಅಂತಂದರೆ ಸ್ಪಿರಿಚುವಾಲಿಟಿಯ ಸಂಕೇತ. ಯಾವ ಒಂದು ಸಬ್ಕಾನ್ಷಿಯಸ್ ಮನಸ್ಸಲ್ಲಿ ಪ್ಯೂರಿಟಿ ಅನ್ನೋ ಒಂದು ಚಿಕ್ಕ ಫೀಲಿಂಗು ಡೆವಲಪ್ ಆಗ್ತಾ ಇದೆಯಲ್ಲ ಸುಧೀಂದ್ರನ ಸೈಕಿಯಲ್ಲಿ, ಅವನು ಸಬ್ಕಾನ್ಷಿಯಸಲ್ಲಿ ಎಲಿವೇಷನ್ ಆಗಿಬಿಟ್ಟು ಅಲ್ಲಿ ಸ್ಪಿರಿಚುವಾಲಿಟಿ ಕಡೆಗೆ ಹೋಗ್ತಾ ಇದ್ದಾನೆ ಅನ್ನೋ ಒಂದು ಸಂಕೇತ. ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದನ್ನು ನನ್ನ ಶಾಡೋ ಆನ್ಸರ್ ಮಾಡಬೇಕೆ ಹೊರತು ನಾನು ಆನ್ಸರ್ ಮಾಡೋಕ್ಕೆ ಹೋಗಲ್ಲ. ಕನ್ಕ್ಲೂಷನ್ ಮತ್ತು ಔಟ್ಲುಕ್ಕಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ಈ ಥರ ನಮಗೆ ವಿಚಿತ್ರ ಕನಸು ಬಂದಿರ್ಬೋದು, ನಾವು ಇದನ್ನು ಇಗ್ನೋರ್ ಮಾಡಿರ್ಬೋದು. ಬಟ್ ಈ ಥರ ನಾವು ಸೈಕೋಅನಾಲಿಸಿಸ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಸಬ್ಕಾನ್ಷಿಯಸಲ್ಲಿ ಏನು ಇತ್ತು, ಏನು ಇದೆ, ಮತ್ತು ಅದು ನಮ್ಮ ಫ್ಯೂಚರ್ನ ಮತ್ತು ನಮ್ಮ ಕ್ಯಾರೆಕ್ಟರ್ನ ಹೇಗೆ ಡೆವಲಪ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ನಾವು ಈ ಥರ ತಿಳ್ಕೊಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತು ನಿಮಗೆ ಇದೇ ಥರದ ಮನಸ್ಸಿನ ವಿಷಯಗಳು, ವಿಜ್ಞಾನದ ವಿಷಯಗಳು ಮತ್ತು ಬ್ರಹ್ಮಾಂಡದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು.